ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದರೆ ಯಾವ ರೀತಿಯಾಗಿ ಅರ್ನಿಂಗ್ ಮಾಡಬಹುದು ಅಂತ ಹೇಳಿದ್ದೆ. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದರೆ ನಿಮ್ಮ ಹತ್ರ 1000 ಫಾಲೋವರ್ಸ್ ಇರಬೇಕು. ಇನ್ಸ್ಟಾಗ್ರಾಮಲ್ಲಿ 1000 ಫಾಲೋವರ್ಸ್ ಇದ್ದಾರೆ, ಅಥವಾ ಯೂಟ್ಯೂಬಲ್ಲಿ 500 ಸಬ್ಸ್ಕ್ರೈಬರ್ಸ್ ಇದ್ದರೆ ಕೂಡ ನೀವು ಅರ್ನಿಂಗ್ನ ಮಾಡ್ಬೋದು. ಸೊ ಪಾರ್ಟ್ 1ಅಲ್ಲಿ ಅಂದರೆ ವಿಶ್ ಲಿಂಕ್ ಮುಖಾಂತರ, ಇದು ಅಫಿಲಿಯೇಟ್ ಪ್ರೋಗ್ರಾಮ್ ಅಂತಲೂ ಕರಿತೀವಿ ನಾವು. ಓಕೆನಾ. ಸೊ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಇದ್ದರೆ ವಿಶ್ ಲಿಂಕ್ ಅನ್ನೋ ಆ್ಯಪ್ ಯೂಸ್ ಮಾಡಿಕೊಂಡು ನೀವು ಅರ್ನಿಂಗ್ನ ಮಾಡ್ಬೋದು. ಪಾರ್ಟ್ 1ಅಲ್ಲಿ ವಿಶ್ ಲಿಂಕ್ ಅಕೌಂಟ್ಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಹೇಗೆ ಲಿಂಕ್ ಮಾಡೋದು ಅಂತ ಹೇಳಿಕೊಟ್ಟಿದೆ. ಸೊ ಇದು ಪಾರ್ಟ್ 2 ಆಗುತ್ತೆ. ಸೊ ಪಾರ್ಟ್ 2ಅಲ್ಲಿ ನಾವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡುವ ಮುಖಾಂತರ ದುಡ್ಡನ್ನು ಹೇಗೆ ಅರ್ನ್ ಮಾಡೋದು ಅಂತ ನೋಡೋಣ. ಓಕೆನಾ. ಸೊ ಬನ್ನಿ ಇವಾಗ. ಸೊ ಪಾರ್ಟ್ 1 ಯಾರು ಇನ್ನೂ ನೋಡಿಲ್ಲ, ಪಾರ್ಟ್ 1 ನೋಡ್ಕೊಳ್ಳಿ. ಬಿಕಾಸ್ ಕನೆಕ್ಟ್ ಮಾಡಿದರೆ ಮಾತ್ರ ನಾವು ಅರ್ನಿಂಗ್ ಮಾಡೋದಕ್ಕೆ ಸಾಧ್ಯ. ಸೊ ಓಕೆ, ಪಾರ್ಟ್ 2 ಅಲ್ಲಿ ರೀಲ್ಸ್ ಮುಖಾಂತರ ದುಡ್ಡು ಹೇಗೆ ಅರ್ನಿಂಗ್ ಮಾಡೋದು ಅಂತ ನೋಡೋಣ. ಆ್ಯಂಡ್ ಪಾರ್ಟ್ 3 ಕೂಡ ಮಾಡ್ತೀನಿ. ಪಾರ್ಟ್ 3ಅಲ್ಲಿ ಜಸ್ಟ್ ನಾವು ನಾರ್ಮಲ್ ಸ್ಟೋರಿ ಹಾಕಿ, ನಾರ್ಮಲ್ ಪೋಸ್ಟ್ಗಳು ಹಾಕಿ ಯಾವ ರೀತಿಯಾಗಿ ಅರ್ನಿಂಗ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಓಕೆ. ಸೊ ಏನು ಮಾಡಬೇಕು ಮೊದಲು ಅಂತಂದರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಕೆ. ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ರಿ ಅಂತಂದರೆ ಏನು ಮಾಡಬೇಕು, ಸೊ ಇಲ್ಲಿ ಪ್ಲಸ್ ಸಿಂಬಾಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ. ಸೊ ಕ್ಲಿಕ್ ಮಾಡಿಕೊಂಡು ಒಂದು ರೀಲ್ನ ನೀವು ಅಪ್ಲೋಡ್ ಮಾಡಬೇಕು. ಸೊ ರೀಲ್ ಯಾವ ಥರ ಅಪ್ಲೋಡ್ ಮಾಡಬೇಕು ಅಂತಂದರೆ, ಇವಾಗ ಮೀಶೋದಲ್ಲಿ ಸೇಲ್ ನಡೀತಾ ಇದೆ. ಸೊ ನಾನು ಈ ವೈಟ್ ಕಾರ್ಡ್ ಸೆಟ್ನ ಆರ್ಡರ್ ಮಾಡಿರೋದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಸ್ಲೀವ್ಸ್ ವಿತ್ ಫುಲ್ ಎಂಬ್ರಾಯ್ಡ್ರಿ ವರ್ಕ್, ಪ್ಯಾಂಟಿಗೆ ಸ್ವಲ್ಪ ಲೇಸ್ ಕೂಡ ಬರುತ್ತೆ. ಸೊ ತುಂಬ ಚೆನ್ನಾಗಿ ಕ್ವಾಲಿಟಿ ಇದೆ. ನಿಮ್ಗೆ ಏನಾದರೂ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇವಾಗ ನಾನು ಮೀಶೋದಿಂದ ಈ ಒಂದು ಸೆಟ್ನ ಆರ್ಡರ್ ಮಾಡಿಬಿಟ್ಟು ಈ ಥರ ರೀಲ್ನ ಕ್ರಿಯೇಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಓಕೆ. ಸೊ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇರಬೇಕು. ರೀಲ್ಸಲ್ಲಿ ನೀವು ಅಪ್ಲೋಡ್ ರೀಲ್ಸ್ ಮುಖಾಂತರ ನೀವು ಅರ್ನಿಂಗ್ ಮಾಡಬೇಕು ಅಂತಂದರೆ, ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿದರೆ, ಯಾರಾದರೂ ಆ ಪ್ರಾಡಕ್ಟ್ಗೆ ಅವ್ರಿಗೂ ತೊಗೋಬೇಕು ಅಂತ ಅನಿಸಿದರೆ ಅವ್ರು ಜಸ್ಟ್ ನಿಮ್ಮ ಒಂದು ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಟೈಪ್ ಮಾಡ್ತಾರೆ. ಓಕೆನಾ. ಸೊ ಲಿಂಕ್ ಅಂತ ಟೈಪ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅವರಿಗೆ ಲಿಂಕ್ ಹೋಗುತ್ತೆ. ಅದು ಹೇಗೆ ಅಂತ ಇಲ್ಲೇ ನೀವು ನೋಡ್ಕೊಳ್ಳಿ. ಓಕೆನಾ. ಸೊ ನಿಮ್ಮ ಲಿಂಕ್ ಮುಖಾಂತರ ಅವ್ರು ಏನಾದರೂ ಪರ್ಚೇಸ್ ಮಾಡಿದರು ಅಂತಂದರೆ ನಿಮಗೆ ಇಷ್ಟು % ಅಂತ ಕಮಿಷನ್ ಸಿಗುವಂಥದ್ದು. ಮೀಶೋ ಅಂತಲೇ ಇಲ್ಲ, ಮೀಶೋ, ಫ್ಲಿಪ್ಕಾರ್ಟ್, ಶಾಪ್ಸಿ, ಸೊ ಒಂದಿಷ್ಟು ಬ್ರ್ಯಾಂಡ್ಸ್ಗಳಿದ್ದಾವೆ, ಒಂದಿಷ್ಟು ಅಪ್ಲಿಕೇಶನ್ಸ್ ಇದ್ದಾವೆ. ಆ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಅರ್ನಿಂಗ್ನ ಮಾಡ್ಬೋದು. ಇವಾಗ ನಾನು ಮೀಶೋ ಸೆಲೆಕ್ಟ್ ಮಾಡಿದ್ದು, ಅಂದರೆ ಮೀಶೋದಿಂದ ಆರ್ಡರ್ ಮಾಡಿದ್ದೀನಿ. ಸೊ ಈ ಥರ ಪೋಸ್ಟ್ ಮಾಡ್ತಾಯಿದ್ದೀನಿ. ಹ್ಯಾಶ್ಟ್ಯಾಗ್ಸ್ ಎಲ್ಲ ನೀವು ಈ ಥರ ಹಾಕಿ. ಓಕೆ. ನಿಮ್ಮ ಒಂದು ಲೊಕೇಶನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವ ರೀತಿಯಾಗಿ ಲಿಂಕ್ ಎಲ್ಲ ಅಟ್ಯಾಚ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಜಸ್ಟ್ ಇವಾಗ ನೀವು ರೀಲ್ನ ಕ್ರಿಯೇಟ್ ಮಾಡಿಕೊಂಡು ಈ ಥರ ಕಾಮೆಂಟ್ ಫಾರ್ ದಿ ಲಿಂಕ್ಸ್ ಅಂತ ಟೈಟಲಲ್ಲಿ ಹಾಕಬೇಕು ಅಷ್ಟೇ. ಸೊ ಹಾಕಿಬಿಟ್ಟು ನಿಮ್ಮ ಒಂದು ರೀಲ್ನ ಪೋಸ್ಟ್ ಮಾಡಿ. ಓಕೆ. ಸೊ ಇಲ್ಲಿ ನೋಡಿದ್ರಲ್ವ, ಕಾಮೆಂಟ್ ಫಾರ್ ದಿ ಲಿಂಕ್ಸ್ ಅಂತ ಹಾಕಿಬಿಟ್ಟು ಒಂದು 4-5 ಹ್ಯಾಶ್ಟ್ಯಾಗ್ಸ್ನ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಇದು ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನನ್ನ ರೀಲ್ ಇವಾಗ ಪೋಸ್ಟ್ ಆಗ್ತಾಯಿದೆ. ಪೋಸ್ಟಿಂಗ್ ಟು ಅಂತ ಕಾಣಿಸ್ತಿದೆ ಅಲ್ವಾ. ಸೊ ರೀಲ್ ಇವಾಗ ಪೋಸ್ಟ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇವಾಗ ನೀವು ಯಾವ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀರಾ, ನಾನು ಇವಾಗ ಮೀಶೋದಿಂದ ಆರ್ಡರ್ ಮಾಡಿದ್ದೀನಿ ಅಲ್ವಾ. ಸೊ ಮೀಶೋ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಇಲ್ಲ, ಅದಕ್ಕಿಂತ ಮುಂಚೆ ನಿಮ್ಮ ಒಂದು ವಿಶ್ ಲಿಂಕ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಕೆ. ವಿಶ್ ಲಿಂಕ್ ಓಪನ್ ಮಾಡಿದ ಮೇಲೆ ಕೆಳಗಡೆ ಕ್ರಿಯೇಟ್ ಇದೆ ಅಲ್ವಾ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಸೆಲೆಕ್ಟ್ ಮಾಡಿ. ಸೊ ನಾವಿವಾಗ ಇನ್ಸ್ಟಾಗ್ರಾಮ್ ರೀಲ್ ಹಾಕಿರೋದು ಇಲ್ಲಿ ಬಂದಿತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೈಟಲ್ ಆ್ಯಡ್ ಮಾಡಬೇಕು. ಸೊ ನಾನು ಕುರ್ತಾ ಸೆಟ್ ಅಂತ ಟೈಟಲ್ ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಪ್ರಾಡಕ್ಟ್ ತಕ್ಕಂಗೆ ಟೈಟಲ್ನ ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಿಂಕ್ ಅಟ್ಯಾಚ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಲಿಂಕ್ ಎಲ್ಲಿಂದ ಬೇಕು, ಇವಾಗ ಮೀಶೋದಿಂದ ತೊಗೋಬೇಕು. ಬಿಕಾಸ್ ನಾನು ಮೀಶೋದಿಂದ ತೋರಿಸಿದ್ದೀನಿ ಅಲ್ವಾ. ಇಲ್ಲಿ ಶೇರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಪಿ ಟು ಕ್ಲಿಪ್ ಬೋರ್ಡ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ಲಿಂಕ್ ಕಾಪಿ ಆಗಿದೆ. ಸೊ ಅದನ್ನು ನಾವು ವಿಶ್ ಲಿಂಕಲ್ಲಿ ಅಟ್ಯಾಚ್ ಮಾಡಬೇಕು. ಇಲ್ಲಿ ಜಸ್ಟ್ ಇಲ್ಲಿ ಡಬ್ಬ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲಿಂಕ್ ಬಂದಿದೆ. ಕ್ರಿಯೇಟ್ ವಿಶ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಪ್ರಿವ್ಯೂ ಯುವರ್ ವಿಶ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪಬ್ಲಿಷ್ ವಿಶ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಕಾಂಗ್ರ್ಯಾಚುಲೇಷನ್ಸ್ ಅಂತ ಬಂದಿದೆ. ಅಂದರೆ ಇವಾಗ ನಮ್ಮ ಲಿಂಕ್ ಇವಾಗ ಲೈವ್ ಆಗಿದೆ. ಸೊ ಯಾರಾದರೂ ಇವಾಗ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ, ಅಂದರೆ ರೀಲ್ಸ್ಗೆ ಲಿಂಕ್ ಅಂತ ಕಾಮೆಂಟ್ ಮಾಡ್ತಾರೆ ಅಲ್ವಾ, ಅವರಿಗೆ ಈ ಮೀಶೋ ಅಪ್ಲಿಕೇಶನ್ನಿಂದ ಲಿಂಕ್ ಹೋಗುತ್ತೆ ಡೈರೆಕ್ಟಾಗಿ. ಸೊ ಆ ಒಂದು ಡ್ರೆಸ್ ಅವ್ರು ಏನಾದರೂ ಪರ್ಚೇಸ್ ಮಾಡಿದ್ರು ಅಂತಂದರೆ ನಮಗೆ ಕಮಿಷನ್ ಸಿಗುವಂಥದ್ದು. ಸೊ ಈ ರೀತಿ ಅರ್ನಿಂಗ್ ಮಾಡಬಹುದು. ಓಕೆ.